ಕೊರತೆ ಕಮ್ಮಿ ಇದೆ. ಯಾಕೆ ನಮ್ಮಲ್ಲೇ ಕಾಲು ಎಳೆಯುವಂಥದ್ದು ಒಂದಿಷ್ಟು ಇದೆ ಅನ್ನೋಂಥದ್ದನ್ನು. ಸೊ ಈಗ ಇನ್ನೊಂದಿಷ್ಟು ಬಹಿರಂಗ ಆಗ್ತಾ ಇದೆ. ನೇರವಾಗಿ ಸ್ಟಾರ್ ನಾನು ಅದು ಸ್ಟಾರ್ ವಾರ್ ಅಂತ ಬರಲ್ಲ. ಯಾಕಂದರೆ ನಮ್ಮಲ್ಲಿ ಸ್ಟಾರ್ ವಾರ್ಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ಸಿನಿಮಾಗಳು ನೋಡೋರು ಯಾರು ಇದಿರಲ್ಲ. ಸೊ ನಮ್ಮ ಕನ್ನಡ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಂತ ಯಾವಾಗಲೂ ಕಾಲದ ಅಪ್ಪಾಜಿಯವ್ರ ಕಾಲದಿಂದನೂ ಸಾರ್ಕೊಂಡ್ಬರ್ತಿದ್ವಿ, ಇವಾಗಲೂ ಅದೇನೇ ಇದೆ. ಬಟ್ ಇಲ್ಲಿ ಪೈರಿಸಿ ಅಂತ ಬಂದಾಗ ನನಗೆ ಬೆಳಿಗ್ಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸಿದ್ದ ಒಂದು ಹುಡುಗ. ಅದರಲ್ಲಿ ಆಲ್ರೆಡಿ 4 ಸಿನಿಮಾ ಪೈರಿಸಿ ಅಂದರೆ ಆಲ್ರೆಡಿ ಅದರಲ್ಲಿ ಡೆವಿಲ್ ಇಟ್ಟಿದ್ದಾರೆ, ಸೊ ಮಾರ್ಕ್ ಇಟ್ಟಿದ್ದಾರೆ, ಸೊ 45 ಇಟ್ಟಿದ್ದಾರೆ. ಸೊ ಅದರಲ್ಲಿ ಅಷ್ಟು 4 ಸಿನಿಮಾದು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾ, ಸರ್ ಅಣ್ಣ ಇದ್ರ ಬಗ್ಗೆ ದಯವಿಟ್ಟು ಇದನ್ನು ತಗೊಳ್ಳಿ ಅಂತ. ಹಾಗಿದ್ರೆ ಡೆವಿಲ್ ಯಾಕೆ ಇಡಬೇಕಾಗಿತ್ತು? ಈಗ ಡೆವಿಲ್ ಹಳೆ ಸಿನಿಮಾ ಅಂತಂದರೆ ಬಿಫೋರ್ 2 ವೀಕ್ಸ್ 3 ವೀಕ್ಸ್ ಬ್ಯಾಕ್ ಬಂದಿರೋ ಸಿನಿಮಾ. ಆಲ್ರೆಡಿ ಇದು ಮಾರ್ಕ್ನ ಇಟ್ಟಿದ್ದಾರೆ, ಮಾರ್ಕ್ ಇನ್ನೂ ರಿಲೀಜೇ ಆಗಿಲ್ಲ, ಸೊ 45 ರಿಲೀಜ್ ಆಗಿಲ್ಲ. ಸೊ ಅದಕ್ಕೆ ದಯವಿಟ್ಟು ನಮ್ಮಲ್ಲೇ ಹೊಡೆದಾಡ್ಕೊಂಡು ನಾವು ಸಾಕಿಂತ ನಮ್ಮ ಹುಡುಗರುಗಳು ನಾವು ಹೇಳ್ತೀವಿ ಫ್ಯಾನ್ಸ್ಗಳಂತ ಏನಿದ್ದೀರಾ, ಏನಂದರೆ ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಸುದೀಪ್ ಸರ್ ಫ್ಯಾನ್ಸ್ ಆಗಲಿ, ಶಿವಣ್ಣ ಫ್ಯಾನ್ಸ್ ಆಗಲಿ, ಬೇರೆ ಉಪ್ಪಿ ಸರ್ ಫ್ಯಾನ್ಸ್ ಆಗಲಿ, ಯಾರೇ ಅಂದರೆ ಕನ್ನಡ. ನಿನ್ನೆ ಸುದೀಪ್ ಸರ್ ಒಂದು ಒಳ್ಳೆ ಅದ್ಭುತವಾಗಿ ಮಾತಾಡಿದ್ರು. ಸಿನಿಮಾ ಬಂದ್ಬಿಟ್ಟು ಒಂದು ದಿನ ಫ್ಯಾನ್ಸ್ ಬರ್ಬೋದು, 2ನೇ ದಿನ ಬರ್ಬೇಕಾದ್ರೆ ಫ್ಯಾಮಿಲೀಸ್ಗಳು ಬರಬೇಕು, ಸಿನಿಮಾ ನೋಡಬೇಕು. ಫ್ಯಾನ್ಸ್ ಅನ್ನಂತಂದರೆ ಏನು ಫ್ಯಾನ್ಸ್ ಓಪನಿಂಗ್ ಬರ್ತಾರೆ ಅವರೇ ಸೆಕ್ಯೂರಾಗಿ ನಿಂತ್ಕೋಬೇಕು. ಅಂದರೆ ಯಾರೇ ಏನೇ ಮಾಡಿದ್ರು ಅವರೇ ಡಿಲೀಟ್ ಮಾಡಬೇಕು, ಅವ್ರು ಮಾಡಬಾರ್ದು, ಸಪೋರ್ಟ್ ಮಾಡಬೇಕು. ಯಾಕಂದರೆ ನಮ್ಮ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಅಂತ. ಸೊ ಅದ್ರ ಬೆಳವಣಿಗೆ ಚೆನ್ನಾಗಿದ್ದರೆ, ಅದ್ರ ಬೆಳವಣಿಗೆ ಇದ್ದರೆ ಓಕೆ. ಯಾರೋ ಒಬ್ಬ ಮಾಡ್ತಾನೆ ಮಗ, ಯಾರೋ ಒಬ್ಬ ಒಂದು ವಿಡಿಯೋ ಮಾಡಿಬಿಟ್ಟು ಒಳಗಡೆ ಹಾಕ್ಬಿಡ್ತಾರೆ, ಅದನ್ನು ತಗೊಂಡೋಗಿ 100 ಜನ ವೈರಲ್ ಮಾಡ್ತಾರೆ. ಆ 100 ಜನ ವೈರಲ್ ಮಾಡಬೇಡಿ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ, ಇನ್ನೇನಿಲ್ಲ. ಸೊ ಅದ್ರ ಬದಲು ಯುದ್ಧ ಸಾರದು ಏನಕ್ಕೆ ಅಂದರೆ ಸುದೀಪ್ ಸರ್ ಹೇಳಿದ್ದು ಯುದ್ಧ ಸಾರಿದ್ದು ಓನ್ಲಿ ಪೈರಸಿ ವಿರುದ್ಧ. ಯಾಕೆಂದರೆ ನನಗೆ ನೀವು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ, ನನಗೆ ಮೇಡಮ್ಮು ಮತ್ತು ದರ್ಶನ್ ಅವರು ಮತ್ತು ಸುದೀಪ್ ಅವರು ಎಲ್ಲ ಫ್ರೆಂಡು. ಸೊ ನನಗೆ ತುಂಬ ತೀರಾ ಹತ್ರ, ನಾನು ಯಾವಾಗಲೂ ಮೀಟ್ ಮಾಡ್ತಿರ್ತೀನಿ, ಯಾವಾಗಲೂ ಸಿಗ್ತಿರ್ತೀನಿ. ಯಾವತ್ತೂ ಅಷ್ಟೇ ಸುದೀಪ್ ಅವರು ಒಂದು ಮಾತನ್ನ ಇನ್ನೊಬ್ಬರ ಬಗ್ಗೆ ಕೆಟ್ಟಂಗೆ ಮಾತಾಡಿದ್ದಿಲ್ಲ ಇವತ್ತಿನವ್ರಿಗೂ. ಆಮೇಲೆ ನಾನು ದರ್ಶನ್ ಅವ್ರು ಮೀಟ್ ಮಾಡಿದಾಗಷ್ಟೇ ಅವರು ಇವ್ರ ಬಗ್ಗೆ ಮಾತಾಡಲ್ಲ, ಇವ್ರು ಅವ್ರ ಬಗ್ಗೆ ಮಾತಾಡಲ್ಲ. ತುಂಬ ಯಾರ ಬಗ್ಗೆನೂ ಒಬ್ರಿಗೊಬ್ರು ಮಾತಾಡಲ್ಲ. ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಸಿನಿಮಾ ಬುದ್ಧಿ ಹಿಂಗೆ ಮಾಡಬೇಕು ಅಂತ ದರ್ಶನ್ ಅವ್ರು ಹೇಳ್ತಾರೆ, ಹಿಂಗೆ ಮಾಡಬೇಕು ಅಂದ್ಬಿಟ್ಟು ಸುದೀಪ್ ಅವ್ರು ಹೇಳ್ತಾರೆ. ಅದು ಬಿಟ್ಟರೆ ಯಾರೋ ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಸುದೀಪ್ ಅವ್ರ ಫ್ಯಾನ್ಸ್ ಆಗಲಿ, ಅಣ್ಣನ ಫ್ಯಾನ್ಸ್ ಆಗಲಿ, ಯಾರು ಗಲಾಟೆ ಮಾಡಬೇಕು ಅಂತಲೇ ಆಗಲಿ ಗಲಾಟೆ ಮಾಡೋರು ಯಾರೂ ಇಲ್ಲ. ಸುಮ್ಮನೆ ಹತ್ತಿಕ್ಕೆ ಯಾವುದೋ ಏನು ಹೇಳ್ತಾರಲ್ಲ ಬೆಂಕಿ ಹತ್ತೋ ಕೆಲಸಗಳಿವೆಲ್ಲ. ಸೊ ಎಲ್ಲರೂ ನಮ್ಮ ಸಿನಿಮಾಗಳು, ನಮ್ಮ ಕನ್ನಡ ಸಿನಿಮಾಗಳು. ಆಮೇಲೆ ದರ್ಶನ್ ಕಂಡ್ರೆ ಸುದೀಪ್ ಅವ್ರಿಗೆ ವೆಲ್ ಗುಡ್. ಸುದೀಪ್ ಅವ್ರು ಕಂಡ್ರೆ ದರ್ಶನ್ ಅವರು ತುಂಬ ಪ್ರೀತಿ ಮಾಡ್ತಾರೆ, ದರ್ಶನ್ ಕಂಡ್ರೆ ಸುದೀಪ್ ಅವರು ತುಂಬ ಪ್ರೀತಿ ಮಾಡ್ತಾರೆ. ಯಾರು ಹೊಟ್ಟೆ ಕಿಚ್ಚಿಲ್ಲ. ಏನೋ ಸಂದರ್ಭ ದರ್ಶನ್ ಒಳಗಡೆ ಇದ್ದಾರೆ. ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ದರ್ಶನ್ ಅಕಸ್ಮಾತ್ ಇಲ್ಲೇ ಇದ್ದಿದ್ರೆ ಸೊ ಚೆನ್ನಾಗಿ ಮಾತಾಡಿದ್ರು ಅವರು ಸಿನಿಮಾಗಳ ಬಗ್ಗೆ. ಸೊ ಏನೋ ಹಣೆ ಬರ ಅಂತೀವಲ್ಲ, ನನ್ನ ನಸೀಬು ದೇವರು ಖಂಡಿತ ಬರ್ತಾರೆ. ಬಂದು ಇದೇ ರೀತಿ ಎಲ್ಲರಿಗೂ ಸಪೋರ್ಟ್ ಮಾಡಲಿ ಅಂತ ಕೇಳ್ತೀನಿ. ಯುದ್ಧ ಅಂತ ಸಾರಾಗಿದೆ ಪೈರಸಿ ವಿರುದ್ಧ. ಯಾವ ರೀತಿಯಾದಂಥ ಯುದ್ಧಕ್ಕೆ ಸಿದ್ಧತೆಗಳಾಗಿದೆ ಅಂತ? ಅದೆಲ್ಲ ಬ್ಯಾಕ್ ಎಂಡಲ್ಲಿ ಸರ್, ಅವೆಲ್ಲ ಬ್ಯಾಕ್ ಎಂಡಲ್ಲಿ. ನೋಡ ಹೆಂಗೆ ಎಲ್ಲ ಕಿರಿಕ್